ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 22ಕ್ಕೆ ನೇಮಕವಾದ ರಾತ್ರಿಯಾಗಿದ್ದೆ. ಆದುದರಿಂದ ನಾನು ಆತನಿಗೋಸ್ಕರ ದೊಡ್ಡವರೊಂದಿಗೆ ಭಾಗ ಮಾಡುವೆನು. ಆತನು ಬಲಿಷ್ಠರ ಸಂಗಡ ಕೊಳ್ಳೆಯಲ್ಲಿ ಪಾಲು ಮಾಡುವನು. ಆತನು ತನ್ನ ಪ್ರಾಣವನ್ನು ಮರಣದವರೆಗೆ ಒಯ್ದು ಬಿಟ್ಟು ದ್ರೋಹಿಗಳೊಂದಿಗೆ ಎಣಿಸಲ್ಪಟ್ಟನು. ಅನೇಕರ ಪಾಪವನ್ನು ಹೊತ್ತುಕೊಂಡು ದ್ರೋಹಿಗಳಿಗೋಸ್ಕರ ವಿಜ್ಞಾಪನೆ ಮಾಡಿದನು. ಯೆಶಾಯ 53ನೇ ಅಧ್ಯಾಯ 12ನೇ ವಚನ. ತಂದೆಯಾದ ದೇವರಿಗೆ ತನ್ನ ಮಗನು ತೋರಿಸಿದ ನಂಬಿಕೆ ಮತ್ತು ವಿಧೇಯತೆಯ ನಿಮಿತ್ತವಾಗಿ ಹೇರಳವಾದ ಬಹುಮಾನ ಹೊಂದುವನು ಎಂದು ಚೆನ್ನಾಗಿ ಗೊತ್ತಿತ್ತು. ಯೇಸುವಿನ ಆತ್ಮವು ಆತನ ಅಸ್ತಿತ್ವ ಆದಾಮನು ಮತ್ತು ಆತನ ಸಂತತಿಗಾಗಿ ಪಾಪ ಕಾಣಿಕೆಯಾಗಿ ಅರ್ಪಣೆಯಾಗಿದೆ ಎಂದು ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಅಂತಿಮವಾಗಿ ಮಗನು ತನ್ನ ಆತ್ಮದ ಈ ಯಾತನೆಯಿಂದ ಪ್ರತಿಫಲವನ್ನು ನೋಡಬೇಕು ಮತ್ತು ಅದು ಆತನನ್ನು ತೃಪ್ತಿಪಡಿಸುತ್ತದೆ ಎಂದು ದೇವರಿಗೆ ಗೊತ್ತಿತ್ತು. ಅದು ಪ್ರತಿ ಶೋಧನೆ, ಪ್ರತಿ ಕಣ್ಣೀರು, ಪ್ರತಿ ನೋವಿಗಿಂತ ಹೆಚ್ಚಾಗಿ ಸರಿದೂಗಿಸುತ್ತದೆ. ಮತ್ತು ದೇವರ ಏರ್ಪಾಡಿನಲ್ಲಿ ಈ ಸುವಾರ್ತೆಯುಗದಲ್ಲಿ ಕರೆಯಲ್ಪಟ್ಟವರು ಇದೇ ಆಧಾರಣೆಗಳನ್ನು ಮತ್ತು ಆಶ್ವಾಸನೆಗಳನ್ನು ಪ್ರತಿಯೊಬ್ಬರೂ ತಮ್ಮ ಸ್ವಂತ ಹೃದಯದಲ್ಲಿ ಅನ್ವಯಿಸಿಕೊಳ್ಳಬಹುದು ಎಂಬುದು ಅದ್ಭುತವಲ್ಲವೇ? ಮತ್ತು ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ಗೊತ್ತಿದೆ. ಆತನ ಉದ್ದೇಶಕ್ಕನುಗುಣವಾಗಿ ಆತನು ಕರೆದವರ ಹಿತಕ್ಕಾಗಿ ಎಲ್ಲ ಕಾರ್ಯವೂ ಅನುಕೂಲವಾಗುತ್ತದೆ ಎಂದು ಗೊತ್ತಿಲ್ಲವೇ? ಆತನೊಂದಿಗೆ ಬಾಧೆಪಟ್ಟರೆ ನಾವು ಸಹ ಆತನೊಂದಿಗೆ ಆಳ್ವಿಕೆ ಮಾಡುವೆವು ಎಂಬ ಭರವಸೆ ನಮಗೆ ಇರುವುದರಿಂದ ನಮಗೆ ಇದು ಅದ್ಭುತವಾಗಿದೆ ಅಲ್ಲವೇ? ಒಂದು ವೇಳೆ ನಮ್ಮ ವಿಮೋಚಕನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಾಗ ನಾವು ಆತ್ಮದ ಯಾತನೆಯನ್ನು ಅನುಭವಿಸಿದರೆ ನಾವು ಸಹ ನೋವಿಗಿಂತ ಹೆಚ್ಚಾದ ಸರಿದೂಗಿಸುವಿಕೆಯ ತೃಪ್ತಿಯನ್ನು ಹೊಂದುತ್ತೇವೆ ಮತ್ತು ಕರ್ತನ ವಾಕ್ಯವು ಅದನ್ನು ಖಚಿತಪಡಿಸುತ್ತದೆ ಅಲ್ಲವೇ? ಯಾರೆಲ್ಲ ಕರ್ತನ ವಾಗ್ದಾನಗಳನ್ನು ನಂಬಿಕೆಯಿಂದ ಅಂಗೀಕರಿಸುತ್ತಾರೋ, ನನಗೆ ಏನೇನು ಸಂಭವಿಸಿದರೂ ದೇವರ ಮೇಲಣ ನನ್ನ ನಂಬಿಕೆಯು ಆತನಲ್ಲಿ ದೃಢವಾಗಿ ಭರವಸೆ ಉಳ್ಳವನಾಗಿರುವಂತೆ ಮಾಡುವುದು ಎಂಬ ವಿಷಯವು ನಿಶ್ಚಯವಾಗಿ ನಡೆಯುತ್ತದೆ ಎಂಬುದೇ. ಆಮೆನ್.